ಚಿಕ್ಕಬಳ್ಳಾಪುರದಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರ್ತಾ ಇದೆ. 36 ಡಿಗ್ರಿ ಸೆಲ್ಸಿಯಸ್ ಈಗ ತಾಪಮಾನ ಏರಿರ್ತಕ್ಕಂಥದ್ದು. ಅದರ ಹಿನ್ನೆಲೆ ಇವತ್ತು ಕಾಡು ಪ್ರಾಣಿಗಳು ಸಹ ತೆರಳಿರ್ತಕ್ಕಂಥದ್ದು. ತಾವು ದೃಶ್ಯದಲ್ಲಿ ನೋಡ್ಬೋದು. ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಅಂತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ಏನು ಒಂದು ತೊಟ್ಟು ನೀರಿಲ್ಲದೆ ಇವತ್ತು ಜಿಂಕೆಗಳು ಸಹ ಒಂದು ಕೆರೆಯ ಅಂಗಳದಲ್ಲಿ ಇವತ್ತು ಬೀಡುಬಿಟ್ಟಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಒಂದು ನೀರಿನ ಮೂಲಗಳಿಲ್ಲ. ಸಾಕಷ್ಟು ರೀತಿಯ ಇಲ್ಲಿ ಜಿಂಕೆಗಳಿದ್ದಾವೆ. ಜಿಂಕೆಗಳು ಸಹ ನೀರನ್ನು ಹರಿಸಿ ಇವತ್ತು ಕೆರೆಗೆ ಬಂದಿದ್ದಾವೆ. ಕೆರೆಗೆ ಬಂದಿರತಕ್ಕಂಥ ಏನು ಜಿಂಕೆಗಳಿಗೆ ಇವತ್ತು ನೀರಿಲ್ಲದೆ ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಸಹ ತೋರ್ಬೋದು. ಸುಮಾರು ಒಂದು 10 ರಿಂದ 15 ಜಿಂಕೆಗಳು ಒಂದು ಹಿಂಡು ಇಲ್ಲಿಗೆ ಬಂದು ಇವತ್ತು ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ದಾವೆ. ಇನ್ನು ಇಲ್ಲಿಗೆ ಏನೋ ಈ ಕಾಡು ಪ್ರದೇಶದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಜಿಂಕೆಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಅರಣ್ಯದಲ್ಲಿ ಒಂದು ನೀರಿನ ಮೂಲಗಳಲ್ಲೇ ಮಾಡದೇ ಇರೋದಕ್ಕೆ ಕಾರಣ ಇವತ್ತು ಈ ರೀತಿಯಾಗಿ ಜಿಂಕೆಗಳು ನೀರಿಗಾಗಿ ಏನು ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಜನವಸತಿ ಪ್ರದೇಶಗಳಿಗೆ ಬಂದಿರತಕ್ಕಂಥದ್ದು. ಈ ಒಂದು ರಸ್ತೆ ಏನಿದೆ, ಈ ಕೆಂಚಾರಳ್ಳಿ ಮತ್ತು ಚಿಂತಾಮಣಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥ ಕೆರೆ ಇದೆ. ಈ ಕೆರೆಯಲ್ಲಿ ಸಹ ಸಾಕಷ್ಟು ಜಿಂಕೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ, ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ದಾವೆ. ಇನ್ನು ಈ ಮೇಲಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಜಿಂಕೆಗಳಿಗೆ ನೀರನ್ನು ಒದಗಿಸಬೇಕಾಗುತ್ತೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ರೀತಿಯ ಒಂದು ಸಾವಿರಾರು ಎಕರೆ ಇವತ್ತು ಅರಣ್ಯ ಪ್ರದೇಶ ಇದೆ. ಇಲ್ಲಿ ಜಿಂಕೆಗಳಷ್ಟೇ ಅಲ್ಲ, ಮೊಲ ಇದೆ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಸಹ ಇಲ್ಲಿ ಇದ್ದಾವೆ. ಅವುಗಳಿಗೆಲ್ಲವೂ ಸಹ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ. ಹಾಗಾಗಿ ಇವತ್ತು ತಾವು ದೃಶ್ಯಗಳು ನೋಡ್ತಾ ಇದ್ರೆ ಎಲ್ಲ ಜಿಂಕೆಗಳು ಇವತ್ತು ಬಂದು ಕೆರೆಯಲ್ಲಿ ಬೀಡ್ಬಿಟ್ಟಿದೆ. ಈ ಕೆರೆಯಲ್ಲೂ ಕೂಡ ಎಲ್ಲವೂ ದೃಶ್ಯ ನೋಡ್ಬೋದು. ಎಲ್ಲವೂ ಬರುಡಾಗಿರ್ತಕ್ಕಂಥದ್ದು, ನೀರಿಲ್ಲದೆ ಬತ್ತಿ ಹೋಗಿದೆ. ಆದರೆ ಇದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ ಇಲ್ವಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಭಾಗಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಾಣಿ ದಯೆ ಸಂಘಟನೆಗಳು ಸಹ ಎಂಟ್ರಿ ಕೊಡಬೇಕಾಗುತ್ತೆ. ಬಂದು ಇಲ್ಲಿ ಈ ಒಂದು ಪ್ರಾಣಿಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲಿಸ್ಕೊಟ್ಟು ಕುಡಿಯೋದಕ್ಕೆ ನೀರನ್ನು ಒದಗಿಸ್ಕೊಡ್ಬೇಕಾಗಿ ಈ ಒಂದು ವರದಿಯಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಾಜಪ್ಪ, ಗ್ಯಾನೆಟ್ ನ್ಯೂಸ್, ಚಿಕ್ಕಬಳ್ಳಾಪುರ.